ಚರ್ಚೆಗೆ ನಾನು ಹೋಗ್ಲಿಕ್ಕೆ ಹೋಗುದಿಲ್ಲ. ಆ ಚರ್ಚೆ ಇವತ್ತು ನಮ್ಮ ವಿಷಯವಲ್ಲ. ಆದ್ರೆ ಹೆಣ್ಮಕ್ಕಳ ಬಗ್ಗೆ ನಾವು ಹೆಚ್ಚಿನವಂತ ಒಂದು ಪಾತ್ರವನ್ನು ನೋಡ್ತೇವೆ. ನೋಡಿ, ಎಷ್ಟೇ ಬಲಹೀನಳಾದಂತ ಹೆಣ್ಣು ಮಗಳಾದ್ರೂ ಕೂಡ ದೇವರು ಹೆಣ್ಮಕ್ಕಳ ಪಾತ್ರವನ್ನ ಯಾವತ್ತೂ ಕೂಡ ಸ್ವಾಮಿ ಮರ್ತಿಲ್ಲ. ಅವರಿಗೆ ಒಂದು ಹೆಚ್ಚಿನವಂತ ಸ್ಥಾನವನ್ನು ಕೊಟ್ಟು ಅವರ ಮುಖಾಂತರವಾಗಿ ಇವತ್ತು ಸ್ವಾರ್ಥ ಸೇವೆ ಎಷ್ಟರ ಮಟ್ಟಿಗೆ ಮುಂದೆ ಸಾಗಬಹುದು ಎಂಬಂತದ್ದನ್ನ ನಾವು ಸತ್ಯವೇದದಲ್ಲಿ ಇವತ್ತು ನಾವು ಎಲ್ಲ ಹೆಣ್ಮಕ್ಳುಗಳಿಗೆ ಒಂದು ಸಲ್ಯೂಟ್ ಹೇಳ್ಬೇಕು. ಯಾಕಂದ್ರೆ ದೇವರು ಅವ್ರಿಗೂ ಕೂಡ ಏನು ಕಡಿಮೆ ಮಾಡಿಲ್ಲ. ಹೆಣ್ಮಕ್ಳಿಗೆ ಎಷ್ಟು ತಲಾಂತನ್ನ ಕೊಟ್ಟಿದ್ದಾನೋ ಅದೇ ರೀತಿಯಾದಂತ ತಲಾಂತಗಳನ್ನ ಹೆಣ್ಮಕ್ಳಲ್ಲೂ ಕೂಡ ಕೊಟ್ಟಿದ್ದಾನೆ. ಇವತ್ತು ಡೆಬೋರನ್ನ ನೋಡಬಹುದು, ಎಷ್ಟು ದಿಟ್ಟವಾದಂತ ಒಂದು ಮಹಿಳೆ. ಆಕೆ ಇಸ್ರಾಯೇಲರ ಕಾಪಾಡುವಿಕೆಗಾಗಿ ಮಾಡಿರ್ತಕ್ಕಂಥ ಒಂದು ಪಾತ್ರ ಬಹಳಷ್ಟು ಶ್ಲಾಘನೀಯ. ಸೊ ಹಾಗೆ ನಾನು ನಾನಾ ಹೆಣ್ಮಕ್ಳ ಬಗ್ಗೆ ಹೇಳಲಿಕ್ಕೆ ಹೋಗ್ಬೋದು. ಆದ್ರೆ ಇವತ್ತು ನಾನು ಕೇವಲ 3 ಅನ್ಯ ಜನಾಂಗದ ಹೆಣ್ಮಕ್ಳನ್ನ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಮೊದಲನೇದಾಗಿ, ಇದನ್ನ ನಾನು ಮೊದಲು ಸರಿ ಹೇಳಿದ್ದೇನೋ ಗೊತ್ತಿಲ್ಲ, ಆದ್ರೆ ಇವತ್ತು ನನಗೆ ಯಾಕೆ ಅದು ಆ ವಿಷಯವನ್ನ ಹಂಚಿಕೊಳ್ಬೇಕು ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಬಹಳಷ್ಟು ನನಗೆ ಪ್ರೋತ್ಸಾಹ ಆಗಿದೆ. ಒಂದು ಹೆಣ್ಮಕ್ಳು ಅಥವಾ ಶ್ರೀಮತಿಯರಾಗಿರ್ಬೋದು, ನಿಮ್ಮ ನಿಮ್ಮ ಗಂಡಂದಿರ ಇಲ್ಲಿ ಎಷ್ಟೊಂದು ಯಜಮಾನರುಗಳಿದ್ದಾರೆ, ನಿಮ್ಮ ಶ್ರೀಮತಿಯವ್ರನ್ನ ನೀವು ಗಮನಿಸ್ಕೊಳ್ಬಹುದು. ಎಷ್ಟು ನಿಮ್ಮ ಇದ್ರ ಬಗ್ಗೆ ನೀವೇ ಸಾಕ್ಷಿಗಳನ್ನ ಕೊಡಬಹುದು. ಬಹಳಷ್ಟು ವಿಚಾರಗಳನ್ನ ನಾವು ಕಾಣುವಂತವ್ರಾಗ್ತೇವೆ, ಅಥವಾ ನೀವೇ ಸಾಕ್ಷಿಗಳನ್ನ ಕೊಡಬಹುದು ಅದ್ರ ಬಗ್ಗೆ. ಆದ್ರೆ ಇವತ್ತು ನಾನು ಅನ್ಯ ಜನಾಂಗದ ಒಂದು ಹೆಣ್ಮಗಳಾದಂತ ರಹಾಬಳನ್ನ ನೋಡುವಾಗ ಆಕೆ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಕ್ಕಂಥ ಒಂದು ಹೆಣ್ಮಗಳಾದ್ಲು. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ನೋಡಿ, ಆಕೆಯಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ. ಆಕೆ ಕೂಡ ಒಬ್ಳು ಯೇಸು ಕ್ರಿಸ್ತನ ಜನನವು ಈ ಪ್ರಿಯ ಹೆಣ್ಮಗಳಿಂದಲೂ ಕೂಡ ಆಗಿದೆ. ಈಕೆ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ. ನಾನು ಯಾಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆಕೆ ಇಟ್ಟಂತ ಒಂದು ನಂಬಿಕೆ. ನೋಡಿ, ಜೀವನ ಸರಿಯಾಗಿರ್ಲಿಲ್ಲ, ಆದ್ರೆ ನಂಬಿಕೆ ಬಹಳವಾಗಿತ್ತು. ಇವತ್ತು ಸ್ವಾಮಿ ನಮ್ಮ ಜೀವಿತಗಳಲ್ಲಿ ನಂಬಿಕೆಯನ್ನ ಕಾಣತಕ್ಕಂಥವನಾಗಿದ್ದಾನೆ ಹೊರತು ನಮ್ಮ ಜೀವಿತ ಹೇಗಿದೆಯೋ ಗೊತ್ತಿಲ್ಲ. ಅದನ್ನ ನಾವು ಯಾರನ್ನೂ ಕೂಡ ಅಳಿಬಾರದು. ವಿ ಆರ್ ನಾಟ್ ಟು ಜಡ್ಜ್ ಎನಿಬಡಿ ಇನ್ ದೇರ್ ಲೈಫ್ ಸ್ಟೈಲ್. ಆದ್ರೆ ಅದನ್ನ ನ್ಯಾಯ ತೀರ್ಪು ಕೊಡ್ತಕ್ಕಂಥವ್ನು, ನ್ಯಾಯವನ್ನು ಕೊಡ್ತಕ್ಕಂಥವ್ನು ಈಗಾಗಲೇ ನಾವು ಕಲಿತಾ ಬಂದಿದ್ದೇವೆ, ಅದು ದೇವ್ರಿಗೆ ಮಾತ್ರ. ಸೊ ನಾವು ಮನುಷ್ಯ ಕುಲದವರು ಯಾರನ್ನು ಕೂಡ ನಾವು ಅವಹೇಳನವಾಗ್ಲಿ ಅಥವಾ ಅವ್ರನ್ನ ಕೀಳಾಗಿ ಕಾಣತಕ್ಕಂಥದ್ದೇ ಆಗಲಿ ಅದು ನಮ್ಮಲ್ಲಿ ಇರ್ಕೊಡುದು. ನಿಜವಾದಂತ ಕ್ರೈಸ್ತರಾದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ಮಹತ್ವವಾದಂತ ಒಂದು ಬೆಳವಣಿಗೆ ಅಂತ ನಾವು ಹೇಳ್ಬಹುದು. ಸಭೆಗಳಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಆಗಿರ್ಬೋದು. ಸೊ ಹಾಗಾಗಿ ಇವತ್ತು ಹೆಣ್ಮಕ್ಳು ಇಲ್ಲದೆ ಇರುವಂತ ಒಂದು ಪಾತ್ರವನ್ನ ನೀವು ನೋಡಿ, ಎಷ್ಟು ಬಹಳ ಕಠಿಣವಾದಂತ ಕಾಲಗಳಾಗ್ತದೆ. ಆದ್ರೆ ಇಲ್ಲಿ ಇಸ್ರಾಯೇಲರ ಚರಿತ್ರೆಯಲ್ಲಿ ಇವತ್ತು ನೆನೆಸಬೇಕಾದಂತ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ರಾಹಾಬಳು. ಓಕೆ, ಅದರಲ್ಲಿ ನಾನು 2 ವಚನಗಳನ್ನ ಇಲ್ಲಿ ಓದ್ತೇನೆ. ಆಕೆ ಹೇಳ್ತಕ್ಕಂಥ ಒಂದು ಸಾಕ್ಷಿ, ಏನು ಸಾಕ್ಷಿ ಅಂತ ಹೇಳಿದ್ರೆ, ಆಕೆ ದೇವರ ಮನುಷ್ಯರಾದಂತ ಕ್ಯಾಲೆಬ್ ಮತ್ತು ಯೆಹೋಶುವರನ್ನ ಆಕೆ ಬಚ್ಚಿಟ್ಟಿರ್ತಕ್ಕಂಥ ಒಂದು ವಿಚಾರ. ನೋಡಿ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನೋಡಿ, ಆಕೆ ಹೇಳ್ತಕ್ಕಂಥ ಒಂದು ಈ ಮಾತನ್ನ ನೋಡುವಾಗ ನಿಜವೂ ಅಲ್ಲಿ ಮುಂದೆ ಇನ್ನೂ ನಡೆದೇ ಇಲ್ಲ. ಆದ್ರೆ ಈ ದೇಶವನ್ನ ನಿಮಗೆ ಸ್ವಾಮಿ ನನಗೆ ಕೊಟ್ಟಿದ್ದೇನೆ ಅಂತ ಹೇಳಿ ನಾನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತ ದೇಶವನ್ನ ಬಿಟ್ಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನ ಬತ್ತಿಸಿದ್ದನ್ನು ನೀವು ಯೋರ್ದಾನ್ ಆಚೆಯಲ್ಲಿರುವ ಸಿಹೋನ್ ಆಗ್ ಎಂಬಂತ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಹೋಯ್ತು.
ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ನೋಡ್ರಿ, ಇದಕ್ಕಿನ ಮತ್ತೊಂದು ಸಾಕ್ಷಿ, ಅನ್ಯ ಜನಾಂಗದ ಒಂದು ಹೆಣ್ಮಗಳು, ಇದಕ್ಕಿನ ಮತ್ತೊಂದು ಸಾಕ್ಷಿ ಬೇಕಾಗಿಲ್ರಿ. ನೋಡಿ, ಆಕೆ ಎಷ್ಟು ನಂಬಿಕೆ ಇಟ್ಕೊಂಡಿಲ್ಲ ಅಂದ್ರೆ, ಇಸ್ರಾಯೇಲ್ರ ಬಗ್ಗೆ ಆಕೆಗೆ ಇರ್ತಕ್ಕಂಥ ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ, ಯಾರು ನಿಮ್ಮನ್ನ ಎದುರಿಸುವಂತ ಧೈರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮುಂದೆ ಯಾರು ಕೂಡ ನಿಲ್ಲಲಾರರು. ಹಾಗಾದ್ರೆ ಆಕೆ ನಂಬಿಕೆ ಎಷ್ಟಿರ್ಬೋದು ನೋಡ್ರಿ. ಯೋರ್ದನ್ ಹೊಳೆ ಆಚೆಯಲ್ಲಿರ್ತಕ್ಕಂಥ 2 ಅಮೋರಿಯರ ಅರಸರು ಸಿಹಾನ್ ಮತ್ತು ಓಗ್, ಅವರು ಬಹಳ ಉನ್ನತ ಪುರುಷರವರು. ಆ ಅನ್ಯ ಜನಾಂಗದ ಆ 2 ರಾಜರುಗಳನ್ನ ಎದುರಿಸ್ತಕ್ಕಂಥವ್ರು ಯಾರು ಇರ್ಲಿಲ್ಲ. ಆದ್ರೆ ನಿಮ್ಮ ದೇವರಾದ ಯೆಹೋವನು ಅವ್ರನ್ನ ಏನ್ ಮಾಡಿದ್ನು? ಸಂಹಾರ ಮಾಡಿದ್ನು. ಸೊ ಇದನ್ನ ಕೇಳಿ ನಮಗೆ ಎದೆ ಒಡೆದೋಗಿದೆ. ಅದರಿಂದ ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬರಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರಾಗಿದ್ದಾನೆ. ನೋಡಿ, ಎಂತ ಒಂದು ಸಾಕ್ಷಿ. ಇವತ್ತು ಆಕೆ ಜೀವನವನ್ನ ನೋಡ್ಬೇಕಾದ್ರೆ ಬಹಳ ಹೀನವಾದಂತ ಒಂದು ಸ್ಥಿತಿ, ಹೀನವಾದಂತ ಜೀವನ. ಸಮಾಜದಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ ಯಾರು ಅಂತವ್ರು ಇರ್ಲಿಕ್ಕಿಲ್ಲ. ಒಂದು ಪಕ್ಷ ಇದ್ರೂ ಕೂಡ ಅದು ನಮಗ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಆದ್ರೆ ಅವರು ಈ ಒಟ್ಟಿಗೆ ಅವ್ರ ನಂಬಿಕೆಯನ್ನ ಹೊಂದಿಕೊಂಡಿರ್ತಕ್ಕಂಥವ್ರು ಇರ್ಲಿಕ್ಕಿಲ್ಲ. ಆದ್ರೆ ಈ ಹೆಣ್ಮಗಳು, ಶಿ ಇಸ್ ದಿ ಎಕ್ಸ್ಟ್ರಾ ಆರ್ಡಿನರಿ ಇನ್ ದ ಆರ್ಡಿನರಿ ಪೀಪಲ್. ಆಕೆ ಅಸಾಮಾನ್ಯವಾದಂತ ಒಂದು ಹೆಣ್ಮಗಳು ಅಂತ ಹೇಳಬಹುದು. ಈ ಹೆಣ್ಮಗಳ ಮುಖಾಂತರವಾಗಿ ತಾನೇ ಯೇಸು ಕ್ರಿಸ್ತನ ಬರೋಣವು ಆಗುತ್ತದೆ ಅಂತ ಹೇಳಿ ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ಕಾಣತಕ್ಕಂಥವರಾಗಿದ್ದೇವೆ. 2ನೇ ಹೆಣ್ಮಗಳು ಬಂದು 2ನೇ ಅರಸುಗಳು 10ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದೇ. 2ನೇ ಅರಸುಗಳು 10ನೇ ಅಧ್ಯಾಯದಲ್ಲಿ ಅಲ್ಲಿ 1ನೇ ಅರಸು 10ನೇ ಅಧ್ಯಾಯ, 1ನೇ ಅರಸುಗಳು 10ನೇ ಅಧ್ಯಾಯದಲ್ಲಿ ಅಲ್ಲೊಂದು ಹೆಣ್ಮಗಳ ಬಗ್ಗೆ ಇದೆ. ಬಹಳ ಚೆನ್ನಾಗಿ ನಾವು ಓದಿರ್ಬೇಕು, ಎಷ್ಟೋ ಸಾರಿ ಓದಿರ್ತೇವೆ, ಆದ್ರೆ ಅದು ನಮ್ಮ ಗಮನದಲ್ಲಿ ಇರ್ಲಿಕ್ಕಿಲ್ಲ. ಆದ್ರೆ ಇವತ್ತು ಅದನ್ನ ಒಂದ್ಸಾರಿ ನಾವು ಹೊಲಕ್ ಹಾಕಿದ್ರೆ ಆ ವಿಚಾರಗಳನ್ನ ನಾವು ನಿಜವಾಗ್ಲು ಇಲ್ಲಿ ಶೇಬದ ರಾಣಿ ಅರಸನಂತ ಸೊಲೊಮೋನನನ್ನ ಭೇಟಿ ಕೊಡ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭ ನಿಮಗೆಲ್ಲರೂ ಕೂಡ ಗೊತ್ತೇ ಇರ್ತಕ್ಕಂಥದ್ದಾಗಿದೆ. ಆಕೆ ಕೊನೆಯಲ್ಲಿ ಒಂದು ಮಾತನ್ನ, ಅದ್ರದ್ದು ಇದೆಲ್ಲ ನಿಮ್ಗೆ ಗೊತ್ತಿದೆ. ಹೇಗೆ ಇದ್ರ ಬಗ್ಗೆ ನಾನು ಒಂದ್ಸಾರಿ ಪ್ರಸಂಗವನ್ನು ಕೂಡ ಮಾಡಿದ್ದೇನೆ. ಹೇಗೆ ಆ ಅನ್ಯ ಜನಾಂಗದ ಹೆಣ್ಮಗಳು ಅರಸನಾದಂತ ಸೊಲೊಮೋನನ ವೈಭವಗಳನ್ನ ನೋಡಲು ಮತ್ತು ಆತನ ವಿಚಾರವಾಗಿ ಕೇಳಿರ್ತಕ್ಕಂಥ ವಿಚಾರಕ್ಕೆ ಅದನ್ನ ನಾನು ಕಣ್ಣು ಹಿಡಿಬೇಕು, ನಾನು ಅದನ್ನ ನೋಡ್ಬೇಕು, ಆತನ ಯಾರು ಎಂಬುದನ್ನ ನಾನು ಒಗಟುಗಳ ಮುಖಾಂತರವಾಗಿ ಆತನ ಜ್ಞಾನವನ್ನ ನಾನು ಪರೀಕ್ಷೆ ಮಾಡ್ಬೇಕೆಂಬುದಾಗಿ ಆಕೆ ಹೋಗ್ತಾಳೆ. ಸೊ ಆ ಒಂದು ಸಂದರ್ಭ ಇಲ್ಲಿ 10ನೇ ಅಧ್ಯಾಯದಲ್ಲಿ ಇರುವಂತದ್ದಾಗಿದೆ. ಆದ್ರೆ ಇವತ್ತು ನಾನು ಅದರ ವಿಚಾರಗಳಲ್ಲಿ ಎಲ್ಲವನ್ನೂ ಕೂಡ ನಾನು ಹೇಳಲಿಕ್ಕೆ ಹೋಗುದಿಲ್ಲ. 8 ಮತ್ತು 9ನೇ ವಚನವನ್ನ ನಿಮ್ಮ ಮುಂದೆ ನಾನು ಓದ್ತಾ ಇದ್ದೇನೆ. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನ ವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. ನೋಡಿ, ಇಲ್ಲಿ ಅರಸನಂತ ಸೊಲೊಮೋನನನ್ನ ಆ ಸ್ಥಾನಕ್ಕೆ ತಂದು ಮತ್ತು ಆತನ ಕೈಯಡಿನಲ್ಲಿ ಆತನ ಸನ್ನಿಧಿಯಲ್ಲಿ ನಿನ್ನ ವಾಕ್ಯಗಳನ್ನ ಕೇಳ್ತಕ್ಕಂಥವ್ರು ಧನ್ಯರು ಎಂಬುದಾಗಿ ಹೇಳ್ತಕ್ಕಂಥವಳಾಗಿದ್ದಾಳೆ. ಮತ್ತು ಧನ್ಯರು ಎಂದು ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ನೋಡಿ, ಈ ಒಂದು ಪದ ಈ ಹೆಣ್ಮಗಳಲ್ಲಿ ಬರ್ಬೇಕಾದ್ರೆ ಸಾಮಾನ್ಯವಾದಂಥದ್ದಲ್ಲ. ಆಕೆ ನೀವು ಇದ್ರ ವಾಕ್ಯಗಳನ್ನ ನೀವು ಓದ್ತಾ ಹೋದ್ರೆ ಆಕೆ ಬರೀ ಕೇಳಿರ್ತಾಳೆ. ಜನ ಹೇಳಿದ್ದನ್ನ ಕೇಳಿ ಅರಸನಂತ ಸೊಲೊಮೋನನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರ್ತಾಳೆ.
ಆಕೆ ನೋಡಿ ಈಗ ಏನ್ ಹೇಳ್ತಾ ಇದ್ದಾಳೆ, ಅಯ್ಯೋ ನಾನು ಜನಗಳು ಇದ್ರ ಅರ್ಧವಷ್ಟನ್ನಾದ್ರೂ ಹೇಳಿರ್ಲಿಲ್ಲ, ಆದ್ರೆ ನಾನು ಇಲ್ಲಿ ಕೇಳಿ ನೋಡಿದ ಮೇಲೆ ನಿನ್ನ ವೈಭವಗಳು ಬಹಳಷ್ಟಿದೆ. ಹಾಗಾಗಿ ನಿನ್ನ ಸನ್ನಿಧಿಯಲ್ಲಿ ಅರಸನಂತ ಸೊಲೊಮೋನನಿಗೆ ತಾನು ಹೇಳ್ತಾ ಇದ್ದಾಳೆ, ನಿನ್ನನ್ನ ಈ ಸಿಂಹಾಸನದ ಮೇಲೆ ಕೂರಿಸಿದನಲ್ಲ ಆತನಿಗೆ ಸ್ತೋತ್ರವಾಗಲಿ. ನೋಡಿ ಎಂಥ ಒಂದು ಈ ಮಾತು ಅಂತ ಹೇಳಿದ್ರೆ, ಈ ಮಾತು ಬೇರೆ ಅನ್ಯ ಜನಾಂಗದ ಹೆಣ್ಮಕ್ಳಲ್ಲಿ ಇವತ್ತು ಮಲಾಕಿಯನ ಬರೆದಂತ ಗ್ರಂಥದಲ್ಲಿ ಹೇಳ್ತದೆ, ನನ್ನ ಹೆಸರು ಅನ್ಯರಲ್ಲಿ ಘನವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಹೆಸರು ಅನ್ಯರಲ್ಲಿ ಏನೋ ಹೆಚ್ಚಾಗಿ ಕೊಂಡಾಡ್ತಾರೆ ನನ್ನನ್ನ ಅಂತ ಸ್ವಾಮಿ ಹೇಳ್ತಾನೆ. ಇವತ್ತು ಆತನ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ನಾವುಗಳು ಎಷ್ಟು ಸಾರಿ ಕೊಂಡಾಡ್ತೇವೆ, ಇದು ನಾವು ಪರೀಕ್ಷೆ ಮಾಡ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಆದ್ರೆ ಇಲ್ಲಿ ಈ ಹೆಣ್ಮಗಳು ನೋಡಿ, ಆ ಶೈವದ ರಾಣಿ ಯಾವ ರೀತಿಯಾಗಿ ಉತ್ತರ ಕೊಡ್ತಾಳೆ ಅಂತ ಹೇಳಿದ್ರೆ, ಅಲ್ಲಿ ನೋಡಿ ಮುಂದೆ ಕೊನೆಯಲ್ಲಿ ಆಕೆ ಮುಂದೆ ಹೇಳ್ತಾಳೆ, ಸ್ತೋತ್ರವಾಗ್ಲಿ, ಆತನು ಇಸ್ರಾಯೇಲರನ್ನು ಸದಾ ಪ್ರೀತಿಸುವನಾಗಿರುವುದರಿಂದ ಅವರ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು. ಆಕೆಯು ಅರಸನಿಗೆ 120 ತಲಾಂತು ಬಂಗಾರವನ್ನು, ನೋಡಿ ಇದು ಅರಸನ ಕಾಲದಲ್ಲಿ ಶೇಬದ ರಾಣಿ ತಂದಂತ ಚಿನ್ನ ಆ ದೇಶಕ್ಕೆ ತಿರುಗಿ ಬರ್ಲಿಲ್ವಂತೆ. ನೋಡಿ ಅಷ್ಟೊಂದು ಅಪರಿಮಿತವಾದಂತ ಏನೋ ಬಂಗಾರ ಆ ಕಾಲದಲ್ಲಿ ಅರಸನಂತ ಸೊಲೊಮೋನನಿಗೆ ಬಂತು. ಸೊ ಇಲ್ಲಿ ಆಕೆ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಿಜವಾಗ್ಲು ಬಹಳಷ್ಟು ನಾವು ಇವತ್ತು ನಾವು ಮನಮುಟ್ಟಿ ನೋಡ್ಕೋಬೇಕು. ಏನಂತಂದ್ರೆ, ಆಕೆ ಏನು ಪರೀಕ್ಷೆ ಮಾಡ್ತಾಳೆ ರಾಜನನ್ನ. ಪರೀಕ್ಷೆ ಮಾಡದ್ಮೇಲೆ ಆಕೆ ಗೊತ್ತಾಯ್ತು, ಈತನು ನಿಜವಾಗ್ಲು ಈಸ್ ಅನ್ ಸೂಪರ್ ಎಕ್ಸ್ಟ್ರಾ ಮ್ಯಾನ್ ಅಂತ. ಆತನು ಅತ್ಯುತ್ತಮವಾದಂತ ಒಬ್ಬ ರಾಜನು. ಈತನ ಜ್ಞಾನ ವಾಕ್ಯಗಳನ್ನ ಕೇಳೋದಕ್ಕೆ ನಿನ್ನ ಸನ್ನಿಧಾನದಲ್ಲಿ ಕುಳಿತಿರ್ತಕ್ಕಂಥವ್ರು ಎಷ್ಟೋ ಧನ್ಯರು. ಆಮೇಲೆ ನಿನ್ನನ್ನ ಇಲ್ಲಿ ಸ್ವಾಮಿಗೆ ಯಾವ ದೇವರು ನಿನ್ನನ್ನು ಕೂರಿಸಿದನಲ್ಲ ಆತನಿಗೆ ಸ್ತೋತ್ರವಾಗಲಿ, ಯೆಹೋವ ದೇವರಿಗೆ ಸ್ತೋತ್ರವಾಗಲಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳಂದ್ರೆ, ಈ ಮಾತು ನಿಜವಾಗ್ಲೂ ಇವತ್ತು ನಮ್ಮ ಈ ದಿನದ ಒಂದು ಆರಂಭದಲ್ಲಿ ನಾವು ಈ ವಾಕ್ಯಗಳನ್ನ ನಾವು ಗಮನಿಸುವಾಗ ಇವತ್ತು ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಸ್ತೋತ್ರವನ್ನ ಹೇಳ್ತಕ್ಕಂಥವ್ರಾಗಿದ್ದೇವೆ. ಅನ್ಯ ಜನಾಂಗದ ಹೆಣ್ಮಕ್ಳು ನೋಡಿ, ಇವರು ಯಾರು ಕ್ರೈಸ್ತರಲ್ಲ ಅಥವಾ ಯಹೂದಿಗಳಲ್ಲ, ಇಸ್ರಾಯೇಲರ ಪಂಗಡಕ್ಕೆ ಸೇರಿದವರಲ್ಲ ಇವರು, ಆದರೆ ಅನ್ಯ ಜನಾಂಗದ ಹೆಣ್ಮಗಳು. ಕೊನೆಯಲ್ಲಿ ನಾವು ಇನ್ನೊಂದು ಹೆಣ್ಮಗಳು ಅನ್ಯ ಜನಾಂಗದ, ಈ ಬೇಕಾದಷ್ಟು ಇಸ್ರಾಯೇಲರ ಹೆಣ್ಮಕ್ಳು ಬೇಕಾದಷ್ಟು ಜನ ಇದ್ದಾರೆ. ಅವರಲ್ಲಿ ನೀವು ಕಾಣ್ಬೋದು ಎಷ್ಟು ಚೆನ್ನಾಗಿ ಅವರು ದೇವರ ಭಯಭಕ್ತಿನಲ್ಲಿ ಬೆಳೆದಂತ ಹೆಣ್ಮಕ್ಳಿದ್ದಾರೆ, ಪ್ರಾರ್ಥನೆ ಪೂರ್ವಕವಂತ ಹೆಣ್ಮಕ್ಳಿದ್ದಾರೆ. ನಾನು ಒಂದು ಸಾರಿ ಒಂದು ಆರ್ಟಿಕಲ್ ಬರೆದಿದ್ದೆ, ವಾಟ್ ಇಫ್ ದ ವುಮನ್ ಕ್ಯಾನ್ ಬಿ ಲೈಕ್ ದಿಸ್ ಅಂತ. ಅಂದ್ರೆ ಅವರವರ ಗುಣಗಳನ್ನ, ಬೆನೆವಲೆಂಟ್ ಆಸ್ ಡೋರ್ಕಾಸ್, ಉದಾರ ಉಳ್ಳಂತ ಡೋರ್ಕಳು, ಆಮೇಲೆ ಧೈರ್ಯಶಾಲಿಯಾದಂತ ಎಸ್ತರಳು ಅಂತ ಹೇಳಿ ಸುಮಾರು ಒಂದು ಆರ್ಟಿಕಲ್ ನಾನು ಬರೆದಿದ್ದೆ. ಅದನ್ನ ಹುಡುಕ್ತಾ ಇದ್ದೆ, ಸಿಗ್ಲಿಲ್ಲ ಅದು. ನಾನು ಯಾರ್ಯಾರಿಗೋ ಮೆಸೇಜ್ಗಳು ಕಳಿಸಿದ್ದೀನಿ ಬಹಳ ವರ್ಷಗಳ ಹಿಂದೆನೆ. ಸೊ ಒಂದೊಂದು ಹೆಣ್ಮಕ್ಳನ್ನ ನೀವು ಗಮನಿಸುವಾಗ ಒಂದೊಂದು ಗುಣಗಳಿದೆ, ಉನ್ನತವಾದಂತ ಗುಣಗಳು. ಈಗ ಧೈರ್ಯಶಾಲಿ ಆದಂತ ಎಸ್ತರಳು ಎಷ್ಟು ಧೈರ್ಯಶಾಲಿ ನೋಡಿ, ತನ್ನ ಜೀವನ್ನೇ ಒತ್ತೆ ಇಟ್ಟು ಹೋದ್ಲು. ಆಮೇಲೆ ಡೋರ್ಗಳಂತೆ ಆಕೆ ಏನು ಉದಾರ ಉಳ್ಳಂತ ಮನಸ್ಸು. ಅದೇ ರೀತಿಯಾಗಿ ಅನೇಕ ಹೆಣ್ಮಕ್ಳಿದ್ದಾರೆ ಆ ರೀತಿ ಒಂದೊಂದು. ಆಮೇಲೆ ತಗ್ಗಿನ ಸ್ವಭಾವದ ಮರಿಯಳು ಎಂಬುದಾಗಿ ನಾವು ನೋಡ್ತೇವೆ. ಸೊ ನಾನಾ ರೀತಿಯಾದಂತ ಹೆಣ್ಮಕ್ಳಿದ್ದಾರೆ. ಒಂದೊಂದು ಗುಣಗಳನ್ನು ಕೂಡ, ಈ ಎಲ್ಲಾ ಗುಣಗಳನ್ನ ನಾವು ಸೇರಿಸ್ಕೊಂಡ್ರೆ ಒಂದು ನಿಜವಾದಂತ ಪ್ರಾಮಾಣಿಕವಾದಂತ ಹೆಣ್ಮಗಳು ಎಷ್ಟರ ಮಟ್ಟಿಗೆ ಇರ್ತಾಳೆ.
ಆಮೇಲೆ ನೀವು ಸತ್ಯವೇದದಲ್ಲಿ ಈ ವಚನವನ್ನ ನಾವು ಯಾವಾಗಲೂ ಕೂಡ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಜ್ಞಾನೋಕ್ತಿಗಳ 19ನೇ ಅಧ್ಯಾಯದ 14ನೇ ವಚನದಲ್ಲಿ ಹೇಳ್ತದೆ, ಪ್ರೂಡೆಂಟ್ ವೈಫ್ ಇಸ್ ಫ್ರಮ್ ದ ಲಾರ್ಡ್. ದುಡ್ಡು ಕೊಟ್ಬಿಡ್ಬೇಕು. ವಿವೇಕಿಯಾದಂತ ಹೆಣ್ಮಗಳು ದೇವರ ಹುಡುಗೆ. ದೇವರು ಹೆಣ್ಮಗಳನ್ನೇ ಕೊಟ್ಟಿರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಜ್ಞಾನೋಕ್ತಿಗಳು. ಚಿನ್ನಪ್ಪ ಸಾತ್ವಿಕ್ ಅವರೇ, ಚಿನ್ನಪ್ಪ ಸಾತ್ವಿಕ್ ಅವರೇ ಮ್ಯೂಟ್ ಮಾಡಿದ್ದಾರೆ. ಓಕೆ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆ ಹೆಣ್ಮಗಳು ಎಷ್ಟು ಅಲ್ಲಿ ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳಲ್ಲಿ 19ನೇ ಅಧ್ಯಾಯದ 14ನೇ ವಚನದಲ್ಲಿ ಹೇಳ್ತದೆ. ಇವ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ನಮ್ಮ ಜಾನ್ ಡೇವಿಡ್ ಅವರಾಗ್ಲಿ, ಅವರ ಕುಟುಂಬದವರಾಗ್ಲಿ, ಆಮೇಲೆ ನಮ್ಮ ವರಲಕ್ಷ್ಮಿ ಅವರಾಗ್ಲಿ, ಅವ್ರ ಕುಟುಂಬದವರಾಗ್ಲಿ ಒಂದು ಒಳ್ಳೆ ರಾಗಗಳನ್ನ ಇನ್ಸ್ಟೆಂಟ್ ಆಗಿ ಹಾಡ್ತಕ್ಕಂಥವ್ರು ಇದ್ದಾರೆ. ದೇವರು ಎಷ್ಟೋ ತಲಾಂತಗಳನ್ನ ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ. ಇವತ್ತು ಎಷ್ಟೋ ಸಹೋದರಿಯರು ಇಲ್ಲಿ ನಮ್ಮ ಈ ಝೂಮ್ ಮಾಧ್ಯಮದಲ್ಲಿ ಇದ್ದಾರೆ ಇವತ್ತು. ಸೊ ಇವತ್ತೇನಪ್ಪ ನಾವು ಕಲಿತಕ್ಕಂಥವ್ರಾಗಿದ್ದೇವೆ ಅಂತ ಹೇಳಿದ್ರೆ, ಪ್ರೂಡೆಂಟ್ ವೈಫ್, ವಿವೇಕಿಯಾದಂತ ಹೆಣ್ಮಗಳು ದೇವರಿಂದ ಕೊಡಲ್ಪಟ್ಟ. ವರ್ಚಿಯಸ್ ವುಮೆನ್ ಈಸ್ ಫ್ರಮ್ ದ ಲಾರ್ಡ್ ಅಂತ ಹೇಳ್ತದೆ. ಸೊ ಅವುಗಳನ್ನ ನಾವು ಸಾಮಾನ್ಯವಾಗಿ ಸಾಕಷ್ಟು ಸರಿ ಅದನ್ನು ಕೇಳಿದ್ದೇವೆ. ಆದ್ರೆ ಕೊನೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದ 29ನೇ ವಚನ ಕಾಣಿಸುತ್ತೆ ಅಥವಾ 19ನೇ ವಚನ ಕಾಣಿಸುತ್ತೆ. ಅಲ್ಲಿ ಒಂದು ಹೆಣ್ಮಗಳ ಬಗ್ಗೆ ಹೇಳ್ತದೆ. ಅದು ಪಿಲಾತನ ಹೆಂಡತಿ. ನೋಡಿ, ಪಿಲಾತನ ಹೆಂಡತಿ ಇತಿಹಾಸ ಹೇಳುತ್ತೆ, ಆಕೆ ಯೇಸು ಕ್ರಿಸ್ತನ ಗುಪ್ತ ಶಿಷ್ಯಳಾಗಿದ್ಲು ಅಂತ. ಇದನ್ನ ನಾವು ಸತ್ಯವೇದ ಹೇಳ್ತಾ ಇಲ್ಲ, ಆದ್ರೆ ಮಿಸಸ್ ವೈಟಮ್ನರ್ ಹೇಳ್ತಾರೆ, ಶಿ ವಾಸ್ ಅ ಸೀಕ್ರೆಟ್ ಡಿಸೈಪಲ್ ಆಫ್ ದ ಲಾರ್ಡ್. ಯಾಕೆ ಅಂತ ಹೇಳಿ, ಯೇಸ್ವಾಮಿ ಬಗ್ಗೆ ಯೇಸ್ವಾಮಿನ ಆಕೆ ನೋಡಿರ್ಲಿಲ್ಲ. ವಚನವನ್ನ ನಾವು ನೋಡ್ತೇವೆ. ಆಕೆ ಎಷ್ಟು ಧೈರ್ಯಶಾಲಿ ಆಗಿದ್ಲು ಅಂತ ಹೇಳಿದ್ರೆ, 27ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ ವಚನ 19. ಕ್ರಿಸ್ತ ನೆನೆಸಿಕೊಳ್ಳುವ ಯೇಸುವನ್ನು ಎಂದು ಅವರನ್ನು ಕೇಳಿದನು. ಇದಲ್ಲದೆ ಅವನು ನ್ಯಾಯಾಸನದಲ್ಲಿ ಕುಳಿತಿರುವಾಗ ಅವನ ಹೆಂಡತಿಯು, ನೀನು ಈ ಸತ್ಪುರುಷನ ಗೊಡವೆ ಬೇಡ, ಅವನ ದಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟನು ಎಂದು ಅವನ ಬಳಿಗೆ ಹೇಳಿ ಕಳಿಸಿ ಕೊಟ್ಟಳು. ನೋಡಿ, ಈ ಸತ್ಪುರುಷನ ಗೊಡವೆ ನಿನಗೆ ಬೇಕಾಗಿಲ್ಲ. ನೋಡಿ, ಆಕೆಗೆ ಹೆಂಗ್ ಗೊತ್ತಾಯ್ತು? ಯೇಸ್ವಾಮಿ ಜೊತೆನಲ್ಲಿದ್ದು ಆತನ ಮಾಡಿರ್ತಕ್ಕಂಥ ಅದ್ಭುತಗಳನ್ನ, ಆತನು ದಿನನಿತ್ಯವಾಗಿ ಯಾವ ರೀತಿಯಾಗಿ ಜನರನ್ನ ವಾಕ್ಯವನ್ನ ಹೇಳ್ಕೊಡ್ತಾ ಇದ್ರು, ಆತನಲ್ಲಿ ಇರ್ತಕ್ಕಂಥವರೇ ಎಷ್ಟೋ ಮಂದಿ ನಂಬಲಿಲ್ಲ. ಯೋಹಾನ ಬರೆದ ಸುವಾರ್ತೆಯನ್ನ ನಾವು ಕಳೆದ ತ್ರೈಮಾಸಿಕದಲ್ಲಿ ನಾವು ಕಲ್ತ್ವಿ. ಆ ತ್ರೈಮಾಸಿಕದಲ್ಲಿ ನಾವು ನೋಡುವಾಗ ಆತನ ಜೊತೆನಲ್ಲಿರ್ತಕ್ಕಂಥ ಎಷ್ಟೋ ಶಿಷ್ಯರು ಆತನನ್ನ ಬಲವಾದಂತ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಆತನನ್ನ ಬಿಟ್ಟು ಹೋಗ್ತಾರೆ. ಹೌದಲ್ಲ? ನೋಡಿ, ಎಷ್ಟು ಒಂದು ದುರ್ಗತಿ ಅದು. ಆತನ ಜೊತೆನಲ್ಲಿ ಅದ್ಭುತವನ್ನ ಕಂಡವರು, ಆತನು ಮಾಡಿರ್ತಕ್ಕಂಥ ಅದ್ಭುತಗಳನ್ನ, ಆತನ ನೆರವೇರಿಸಿಕೊಟ್ಟಂತ ಅದ್ಭುತಗಳನ್ನ ಕಣ್ಣಾರೆ ಕಂಡಿರ್ತಕ್ಕಂಥವ್ರು ಎಷ್ಟೋ ಮಂದಿ ಇದ್ರು. ಅವರು ಈ ಮಾತನ್ನು ಹೇಳಲಿಲ್ಲ. ಆದ್ರೆ ಇಲ್ಲಿ ಈ ಹೆಣ್ಮಗಳು ಯಾವ ಅದ್ಭುತವನ್ನು ಕಂಡಿಲ್ಲ, ಯಾವ ಅದ್ಭುತವನ್ನು ತಾನು ಅನುಭವಿಸ್ಲಿಲ್ಲ. ಆದ್ರೂ ಕೂಡ ಆಕೆ ದೇವರ ಮೇಲೆ ಒಂದು ಅಪ್ಪಟವಾದಂತ ಒಂದು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹೆಣ್ಮಗಳಾದ್ಲು. ಆಕೆ ಅದಕ್ಕೆ ಹೇಳ್ತಾಳೆ, ಈ ಸತ್ಪುರುಷನ ಗೊಡವೆ ನಿನಗೆ ಬೇಕಾಗಿಲ್ಲ. ನೋಡಿ, ಪಿಲಾತನ ಬಳಿ ಆಕೆ ಧೈರ್ಯವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ದೇವರು ಒಂದು ಹೆಣ್ಮಗಳಿಗೆ, ಸತ್ಯವೇದದಲ್ಲಿ ಕನಸಿನಲ್ಲಿ ಕಂಡಿರ್ತಕ್ಕಂಥ ಏಕೈಕ ಹೆಣ್ಮಗಳಿಗೆ ಪಿಲಾತನ ಹೆಂಡತಿ, ಆಕೆ ಹೇಳ್ತಾ ಇದ್ದಾಳೆ, ಈ ಸತ್ಪುರುಷನ ಗೊಡವೆ ನಿನಗೆ ಬೇಕಾಗಿಲ್ಲ. ನೋಡಿ, ಗಂಡನಿಗೆ ಹೇಳ್ತಾ ಇದ್ದಾಳೆ,
ಆತನ ಸತ್ಪುರುಷ, ಆತನ ಯಾವ ತಪ್ಪನ್ನು ಮಾಡಿಲ್ಲ. ನೋಡಿ ಯಾಕೆ ಇಲ್ಲಿ ನೋಡಿದ್ಲು ನೋಡಿ, ಬರೀ ಕೇಳಿದ, ಯಾರೋ ಹೇಳಿರ್ಬೋದು, ಯಾರೋ ಹೇಳಿದ್ದನ್ನ ಕೇಳಿಸ್ಕೊಂಡು ಈಕೆಗೆ ಅಷ್ಟೊಂದು ಬಲವಾದಂತ ನಂಬಿಕೆ ಇತ್ತು. ಅದರಿಂದ ಮಿಸಸ್ ವೈಟಮ್ನವ್ರು ಬಹಳ ಚೆನ್ನಾಗಿ ಬರೀತಾರೆ ಅವ್ರ ಬಗ್ಗೆ. ಅಂಡ್ ಶಿ ಸೇಸ್ ಶಿ ವಾಸ್ ಅ ಸೀಕ್ರೆಟ್ ಡಿಸೈಪಲ್ ಆಫ್ ದ ಲಾರ್ಡ್. ಆಕೆ ಯೇಸು ಕ್ರಿಸ್ತನ ಒಬ್ಬ ಗುಪ್ತ ಶಿಷ್ಯಳಾಗಿದ್ಲು. ಯಾಕಂತ ಹೇಳಿದ್ರೆ ನಾವು ಆಕೆ ಚರಿತ್ರೆಯನ್ನು ನೋಡ್ಬೇಕಾದ್ರೆ ಆಕೆ ಅರ್ಧ ಹೆಸರು ತಿಮೋತಿಯನಿಗೆ ಪೌಲನು ಬರೆಯುವಾಗ ಅದನ್ನ ಮೆನ್ಷನ್ ಮಾಡಿದ್ದಾನೆ. ಆಕೆ ಶಿಷ್ಯಳಾಗಿದ್ಲು ಅನ್ನೋದಕ್ಕೆ ಪ್ರಕುಲ ಅಂತ ಹೇಳಿ, ಕ್ಲೌಡಿಯಾ ಅಂತ ಹೇಳಿ, ಕ್ಲೌದ್ಯಳು ಅಂತ ಒಂದು ಹೆಸರು ಅಲ್ಲಿ 5ನೇ ಒಂದು ತಿಮೋತಿಯನಲ್ಲಿ ಇದೆ. ಸೊ ಆ ಹೆಸರನ್ನ ನಾವು ನೋಡುವಾಗ ಆಕೆ ಪೂರ್ತಿ ಹೆಸರಿಲ್ಲ, ಆಕೆ ಹೆಸರು ಬಂದು ಪ್ರಕುಲ ಕ್ಲೌಡಿಯಾ ಅಂತ ಹೇಳಿ, ಕ್ಲೌಡಿಯಾ ಪ್ರಕುಲ ಅಂತ ಹೇಳಿ, ಆದ್ರೆ ಅರ್ಧ ಹೆಸರು ಮಾತ್ರ ಅಲ್ಲಿ ದಾಖಲಾಗಿದೆ. ಬಹುಶಃ ಪೌಲನ ಆ ಹೆಸರನ್ನ ಮರಿಲಿಲ್ಲ. ತಿಮೋತಿಯನಿಗೆ ಬರೆಯುವಾಗ ಆಕೆ ಮಾಡಿರ್ತಕ್ಕಂಥ ಒಂದು ಸಹಾಯ, ಆಕೆ ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಅದನ್ನ ಆತನ ಮರಿಲಿಲ್ಲ. ಸೊ ಸ್ವಾಮಿ ಆತನ ಮುಖಾಂತರವಾಗಿ ತಿಮೋತಿಯನಿಗೆ ತಿಳಿಸ್ತಾ ಇದ್ದಾನೆ, ಕ್ಲೌದ್ಯಳನ ಬಗ್ಗೆ ನೀನು ಗಮನಿಸ್ಕೋ. ಸೊ ಇಲ್ಲಿ ಈ ಹೆಣ್ಮಗಳ ವಿಚಾರದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ದೇವರು ಈ ಹೆಣ್ಮಗಳ ಬಗ್ಗೆ ಕೂಡ ಆತನ ಸತ್ಪುರುಷನು, ಆತನ ಯಾವ ತಪ್ಪನ್ನು ಮಾಡಿಲ್ಲ, ಆತನ ಬಗ್ಗೆ ನೀನು ಯಾವ ತೀರ್ಪನ್ನ ತೆಗೆದುಕೊಳ್ಬೇಡ. ನೋಡಿ ಕೊನೆಗೆ ಆತನ ಸೋನೆ ಪಿಲಾತನ ಕೈ ತೊಳೆದು ಬಿಟ್ಬಿಡ್ತಾನೆ, ನೀವ್ ಏನಾರು ಮಾಡ್ಕೊಳ್ಳಿ ಅಪ್ಪ ನೀವು. ನೋಡಿ ಎಷ್ಟು ಒಂದು ಉನ್ನತವಾದಂತ ಒಂದು ನಂಬಿಕೆಯನ್ನ ಈ ಹೆಣ್ಮಗಳು ಹೊಂದ್ಕೊಂಡಿದ್ಲು ಅಂದ್ರೆ, 10 ವರ್ಷ ಮಿಸಸ್ ವೈಟಮ್ನವರು ಹೇಳ್ತಾರೆ ಏನಂದ್ರೆ, ಅಥವಾ ಇತಿಹಾಸ ಹೇಳುತ್ತೆ, ಶಿ ವಾಸ್ ದ ಸೀಕ್ರೆಟ್ ಡಿಸೈಪಲ್ ಅಂಡ್ ಶಿ ಲಿವ್ಡ್ ಆಫ್ಟರ್ ದಿಸ್. ಈ ಮಾತನ್ನು ಹೇಳಿದ ಮೇಲೆ ಆಕೆ ಸುಮಾರು 10 ವರ್ಷಗಳ ಕಾಲ ಇದ್ಲಂತೆ. 10 ವರ್ಷಗಳ ನಂತರ ತಾನೇ ಆಕೆ ಸಾವನ್ನಪ್ಪಿದ್ಲು ಅಂತ ಹೇಳ್ತದೆ ಇತಿಹಾಸ. ಸೊ ಅದರಿಂದ ಶಿ ವಾಸ್ ಎ ವೆರಿ ಫೇತ್ಫುಲ್ ಅಂಡ್ ಡಿಸರ್ವ್ಡ್ ಡಿಸೈಪಲ್. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟೋ ಜನ ನಾವು ಇವತ್ತು ದೇವರನ್ನ ಅನುಭವಿಸಿದ್ದೇವೆ, ಯೇಸು ಕ್ರಿಸ್ತನ ಅದ್ಭುತಗಳನ್ನ ನಮ್ಮ ಜೀವಿತದಲ್ಲಿ ನಾವು ಕಂಡಿದ್ದೇವೆ, ಆದ್ರೂ ಕೂಡ ನಮಗೆ ಆತನ ನಂಬಿಕೆಯನ್ನಿಡಲು ನಮಗೆ ನಂಬಿಕೆ ಸಾಲದು. ಆತನ ಮೇಲೆ ನಂಬಿಕೆಯನ್ನಿಟ್ಟು ನಾವು ಜೀವನ ಮಾಡಲು ಇವತ್ತು ನಮ್ಮ ನಂಬಿಕೆಗಳು ಸಾಲದು. ಪ್ರಿಯ ದೇವ ಜನರೇ, ಈ ಮುಂಜಾನೆ ಹೊತ್ತಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಸವಾಲು. ಇವತ್ತು ನಾವು ಎಷ್ಟೋ ಅದ್ಭುತಗಳನ್ನ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿದ್ದೇವೆ. ಇವತ್ತು ಈ COVID-19 ಎಂಬಂತ ಈ ಒಂದು ಇದರಿಂದ ವೈರಾಣುಗಳಿಂದ ನಾವು ಹೊರ ಬಂದಿರತಕ್ಕಂಥದ್ದೇ ಒಂದು ದೊಡ್ಡ ಅದ್ಭುತ. ಇವತ್ತು ನಾವು ದೇವರಿಗೆ ಯಾಕೆ ಸ್ತೋತ್ರವನ್ನು ಸಲ್ಲಿಸಬಾರ್ದು? ಆ ಹೆಣ್ಮಗಳು, ಮೊದಲನೇದಾಗಿ ರಾಹಾಬಳ ಬಗ್ಗೆ ನಾನು ಹೇಳಿದೆ, ಅನ್ಯ ಜನಾಂಗದ ಹೆಣ್ಮಗಳು. ಆಕೆ ದೇವರ ಮೇಲೆ ವಿಶ್ವಾಸವನ್ನು ಇಡ್ತಕ್ಕಂಥವಳ. ಈ ಭೂಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಈತನೊಬ್ಬನೇ ದೇವರು, ಯೆಹೋವನ ಒಬ್ಬನೇ ದೇವರು. ನೋಡಿ, ಆಕೆಗೆ ಯಾರು ಹೇಳ್ಕೊಟ್ರು, ಯಾರು ಪ್ರಸಂಗ ಮಾಡಿದ್ರು, ಯಾರು ಬೈಬಲ್ ಸ್ಟಡಿ ಕೊಟ್ರು, ನೀನು ಯೆಹೋ ದೇವರನ್ನ ನೀನು ನಂಬಿಕೆ ಇಡು, ಯೆಹೋ ದೇವರ ಮೇಲೆ ನೀನು ಆತ್ಕೋ, ಅಥವಾ ಯೆಹೋವರ ದೇವರನ್ನ ನೀವು ನಂಬು ಅಂತ ಯಾರು ಹೇಳ್ಕೊಟ್ರು? ಯಾರು ಇಲ್ಲ. ಇಲ್ಲಿ ಶೇಬದ ರಾಣಿಗೆ ಯಾರು ಹೇಳಿದ್ರು, ನೀನು ಯೆಹೋ ದೇವರು, ಆತನ ಒಬ್ಬನೇ ದೇವರು, ಆತನಿಗೆ ನೀನು ಸ್ತೋತ್ರವನ್ನು ಸಲ್ಲಿಸು ಅಂತ ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಡ್ಲಿಲ್ಲ. ದೇ ಆರ್ ಆಲ್ ಇನ್ಸ್ಪೈರ್ಡ್. ಇವತ್ತು ನಮ್ಮನ್ನು ನಾನು ಈ ಮಾತನ್ನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮನ್ನು ನಾವು ದೇವರ ಕಡೆಗೆ ಒಪ್ಪಿಸಿಕೊಟ್ರೆ ದೇವರು ನಮ್ಮನ್ನ ಯಾವ ರೀತಿಯಾಗಿ ಉಪಯೋಗಿಸಬಲ್ಲನು ಎಂಬಂತದ್ದನ್ನ ಈ ಸ್ತ್ರೀಯರಲ್ಲಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಇದನ್ನ ನಾನು ಈ ಮಾತುಗಳನ್ನು ಹೇಳ್ತಾ, ಇಫ್ ವಿ ಗಿವ್ ಅವರ್ ಸೆಲ್ಫ್ಸ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್ ಹೂ ನೋಸ್ ದ ಎಂಡ್ ಫ್ರಮ್ ದ ಬಿಗಿನಿಂಗ್, he can do wonders in anybody's life. ಯಾರೇ ಕ್ರೈಸ್ತರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾವುದೇ ಜಾತಿ ಜನಾಂಗವಾಗಿರ್ಬೋದು, ಆದ್ರೆ ಅವರು ಯೇಸು ಕ್ರಿಸ್ತರು ದೇವರು ಅಂತ ಹೇಳಿ ಅವ್ರನ್ನ ನಂಬಿಕೆ ಇಟ್ಕೊಂಡು ಆತನನ್ನ ಆತ್ಕೊಂಡು ಹೋದ್ರೆ, ಆತನ ಜೀವಿತವನ್ನ, ಅವರ ಜೀವಿತವನ್ನ ಆತನು ಕ್ರಿಸ್ತನು ನಮ್ಮ ಜೀವಿತಗಳನ್ನ ಮಾರ್ಪಡಿಸಬಲ್ಲನು. he can transform any rough and rugged life. ಈ ಪದವನ್ನ ಸ್ವಲ್ಪ ಗಮನಿಸ್ಕೊಳ್ರಿ. ಎನಿ ರಫ್ ಅಂಡ್ ರಗೆಡ್ ಲೈಫ್, ನಮ್ಮ ರಚೆಡ್ ಲೈಫ್,
ಯಾವುದೇ ಹೀನವಾದಂತ ಸ್ಥಿತಿಯಲ್ಲಿರ್ತಕ್ಕಂಥ ನಮ್ಮ ಜೀವಿತವಾಗಿರ್ಬೋದು, ದೇವರು ಅದನ್ನ ಮಾರ್ಪಡಿಸಬಲ್ಲನು. ಅದು ಆತನ ಕೈಲಿ ಸಾಧ್ಯ, ಆತನ ಕೈಲಿ ಮಾತ್ರ ಸಾಧ್ಯ. ಆ ಹೆಣ್ಮಗಳನ್ನ ತೆಗೆದುಕೊಂಡು ಬರ್ತಾರೆ ಸ್ವಾಮಿ ಹತ್ರ. ಈಕೆ ದುಷ್ಟ ಕಾರ್ಯದಲ್ಲಿ ಸಿಲ್ಕೊಂಡಿದ್ದಾಳೆ ಅಂತ ಹೇಳಿ ಆ ಹೆಣ್ಮಗಳನ್ನ ತಂದ್ಕೊಂಡಾಗ ಸ್ವಾಮಿ ಹೇಳ್ತಾನೆ, ಇನ್ ಇವರೆಲ್ಲರೂ ನಿನ್ನನ್ನ ಕಲ್ಲೊಡೆದು ಸಾಯಿಸ್ಲಿಲ್ಲ ಅಂದ್ರೆ ನಾನ್ ನಿನ್ನ ಕಲ್ಲೊಡೆದು ಸಾಯಿಸ್ಲೆ, ನಿನ್ನ ನಂಬಿಕೆ ನಿನ್ನನ್ನ ಕಾಪಾಡುವಂತದ್ದಾಗ್ಲಿ, ಹೋಗಮ್ಮ. If these people have not accused you, I am not going to accuse you. ನಾನು ನಿನ್ನನ್ನ ದೂಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆಕೆ ಅದು ದುಷ್ಟ ಹೆಣ್ಮಗಳಾಗಿರ್ಬೋದಿತ್ತು, ಆದ್ರೆ ಆಕೆಗೆ ನ್ಯಾಯವನ್ನ ಸ್ವಾಮಿ ಕೊಟ್ಟನು. ಆತನ ದುಷ್ಟ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಗಂಡು ಮಗನಲ್ಲಿ 22ನೇ ಧರ್ಮೋಪದೇಶ ಕಾಂಡದಲ್ಲಿ ಹೇಳ್ತದೆ, ಗಂಡು ಹೆಣ್ಣನ್ನು ಇಬ್ರನ್ನೂ ಕೂಡ ಕೊಲ್ಲಬೇಕು ಅಂತ ಹೇಳ್ತದೆ. ಆದ್ರೆ ಈ ದುಷ್ಟ ಜನ ಏನ್ ಮಾಡಿದ್ರು, ಆ ಹೆಣ್ಮಗಳನ್ನ ಮಾತ್ರ ತಂದ್ರು. ಅದ್ರ ಸ್ವಾಮಿ ಕರುಣೆಯಿಂದ ಹೇಳ್ತಾನೆ, ಇವರೆಲ್ಲರೂ ಕೂಡ ನಿನ್ನನ್ನ ದೂಷಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನು ನಿನ್ನನ್ನ ದೂಷಣೆ ಮಾಡೋದಿಲ್ಲ, ಹೋಗು, ಈ ಪಾಪವನ್ನ ಇನ್ನೆಂದಿಗೂ ನೀನು ಮಾಡಬೇಡ. ಪ್ರಿಯ ದೇವ ಜನರೇ, ಇವತ್ತು ದೇವರು ನಮಗೂ ಕೂಡ ಒಂದು ಒಂದು ಸವಾಲನ್ನು ಇವತ್ತಿಟ್ಟಿದ್ದಾರೆ. ಇವತ್ತು ನಾವು ಎಷ್ಟೋ ಅನುಭವಶಾಲಿಗಳಾಗಿದ್ದುಕೊಂಡು ದೇವರ ಅದ್ಭುತ ಕಾರ್ಯಗಳನ್ನ, ದೇವರ ಆಶ್ಚರ್ಯಕರವಾದಂತ ರೀತಿಯ ನಡೆಸುವಿಕೆಗಳನ್ನ ನಮ್ಮ ಜೀವಿತದಲ್ಲಿ ಅನುಭವಿಸಿಕೊಂಡಿದ್ದಾಗಿಯೂ ಇವತ್ತು ಆತನ ಮೇಲೆ ನಾವು ನಂಬಲಿಕ್ಕೆ ಅಸಾಧ್ಯವಾಗಿದೆ ಅಂತ ಹೇಳಿದ್ರೆ, ಆತನನ್ನು ನಂಬುತ್ತಾ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಮೂರ್ಖತನ. ಅದರಿಂದ ದೇವರ ಮೇಲೆ ವಿಶ್ವಾಸ ಇಡೋಣ. ದೇವರು ಸ್ತ್ರೀಯರನ್ನ ನಮ್ಮ ಸಂಗಾತಿಗಳನ್ನಾಗಿ ಕೊಟ್ಟಿರ್ಬೇಕಾದ್ರೆ ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಮನುಷ್ಯನ ಒಬ್ಬಂಟಿನಾಗಿರ್ತಕ್ಕದ್ದು ಸರಿಯಲ್ಲ ಅಂತ ಹೇಳಿ. ಅದರಿಂದ ತಾನೇ ಇವತ್ತು ದೇವರು ಸಂಗಾತಿಗಳನ್ನ ಕೊಟ್ಟಿದ್ದಾನೆ. ಅವ್ರನ್ನ ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳೋಣ, ಅವ್ರನ್ನ ಸರಿಯಾದಂತಹ ಹಾದಿನಲ್ಲಿ ನಾವು ನಡೆಸಲಿಕ್ಕೆ ಪ್ರಯತ್ನ ಮಾಡೋಣ. ದೇವರ ಭಯಭಕ್ತಿಯಲ್ಲಿ ನಾವು ಅವ್ರನ್ನ ಬೆಳೆಸೋಣ. ಇದು ನಮ್ಮ ಕರ್ತವ್ಯ ಆಗಿರ್ಲಿ. ಇವತ್ತು ದೇವರು ಸನ್ಯಾಸಿಗಳಾಗಿರ್ಲಿ ಅಂತ ದೇವರು ಎಲ್ಲೂ ಹೇಳಿಲ್ಲ. ತಾನೇ ಒದಗಿಸ್ಕೊಟ್ಟಿದ್ದಾನೆ. ತಾನೇ ಆದಾಮನಿಗೆ ಅವಳನ್ನ ಸೃಷ್ಟಿ ಮಾಡಿಕೊಟ್ಟ. ನೋಡಿ ಎಂತ ಒಂದು ಕಾರ್ಯ ಅದು. ಸೊ ಅದರಿಂದ ಇವತ್ತು ಹೆಣ್ಮಕ್ಳಿಗೆ ಒಂದು ಸಲಾಂ. ಯಾಕಂತ ಹೇಳಿದ್ರೆ ಇವತ್ತು ಅವರ ಪಾತ್ರವು ಸಭೆಯಲ್ಲಿ ಬಹಳಷ್ಟು ಹೆಚ್ಚಾಗಿದೆ. ಅವರು ಪಾಸ್ಟರ್ ಜೆ ಡ್ಯಾನಿಯಲ್ ಅವರು ಇದ್ರು. ಅವ್ರು ಹೇಳ್ತಾ ಇದ್ರು, ಒಂದು ಹೆಣ್ಮಗಳು ಮನೆಯನ್ನ ಕೆಡಿಸ್ಬೋದು, ಒಂದು ಮನೆಯನ್ನ ಬೆಳೆಸ್ಬೋದು ಎಂಬುದಾಗಿ ಹೇಳ್ತಾ ಇರ್ತಿದ್ರು ಯಾವಾಗ್ಲೂ. ಖಂಡಿತ ಇವತ್ತು ಒಂದು ಸಭೆಯನ್ನ ಬೆಳೆಸ್ಬೋದು, ಒಂದು ಸಭೆಯನ್ನ ನಡೆಸ್ಬೋದು. ಇವತ್ತು ಎಷ್ಟೋ ಸಭೆಗಳಲ್ಲಿ ಸ್ತ್ರೀಯರು ಬೋಧಕರುಗಳಾಗಿದ್ದಾರೆ. ಸ್ಪೈಸರಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ನನ್ನ ಜೊತೆನಲ್ಲಿ ಒಬ್ಬ ಹೆಣ್ಮಗಳು, ಆಂಧ್ರದಿಂದ ಬಂದಿರ್ತಕ್ಕಂಥ ಹೆಣ್ಮಗಳು, ಪಾಸ್ಟರ್ ಜಾನ್ಸನ್ ಅವರು ಗೊತ್ತಿದೆ. ಆಕೆ ಕೂಡ ನಮ್ಮ ಜೊತೆನಲ್ಲಿ ಥಿಯಾಲಜಿ ಮಾಡ್ತಾ ಇಲ್ಲ. ಆಂಧ್ರದಿಂದ ಬಂದಿರ್ತಕ್ಕಂಥ ಒಂದು ಹೆಣ್ಮಗಳು. ನೋಡಿ, ಆಕೆಗೆ ಹಾಕ್ಬೇಕಾಗಿತ್ತು ಥಿಯಾಲಜಿ ಮಾಡೋದು. ಸೊ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಎಷ್ಟೋ ಉತ್ತಮವಂತ ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ ಇವತ್ತು ಸಮಾಜದಲ್ಲಿ. ಯಾವುದು ಕೂಡ ಏನೋ ದೇವರು ಹೆಣ್ಮಕ್ಳಿಗೆ ಕಡಿಮೆ ಮಾಡಿಲ್ಲ, ದೇವರು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಅದು ಇವತ್ತು ನಮ್ಗೇನು ಸಂತೋಷ ಅಂತ ಹೇಳಿದ್ರೆ, ಅವರ ಸೇವೆ ಸಭೆಗೆ ಬಹಳಷ್ಟು ಹೆಚ್ಚಿನವಾಗಿ ಅವಶ್ಯವಾಗಿದೆ. ಅವ್ರು ಮಾಡ್ತಾ ಇದ್ದಾರೆ. ದೇವರು ಹೆಣ್ಮಕ್ಳನ್ನ ಅದೇ ರೀತಿಯಾಗಿ ಇಟ್ಟಿರ್ಲಿ. ಎಲ್ಲರೂ ಕೂಡ ನಿಮ್ಮ ಸೇವೆ, ಇವತ್ತು ನಮ್ಮ ಈ ಮಾಧ್ಯಮದಲ್ಲಿ ಎಷ್ಟೋ ಹೆಣ್ಮಕ್ಳು ಇದ್ದೀರಿ, ದೇವರು ನಿಮ್ಮೆಲ್ಲರನ್ನೂ ಕೂಡ ಆತನ ಸೇವೆಗೆ ಉಪಯೋಗಿಸ್ಲಿ. ನಿಮ್ಮ ಮುಖಾಂತರವಾಗಿ ಒಂದು ಕಾರ್ಯವು ನೆರವೇರಬೇಕಾಗಿದೆ. ಆ ಕಾರ್ಯವನ್ನ ಸ್ವಾಮಿ ನೆರವೇರಿಸಲಿ ಎಂಬುದಾಗಿ ಹೇಳುತ್ತಾ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ದೇವರಿಗೆ ಸ್ತೋತ್ರವಾಗಲಿ. ಫಸ್ಟ್ ರಾಜು. ಓಕೆ, ಈ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲಿ ಅನುದಿನ ಎಚ್ಚರವಾಗಿದ್ದು ಪ್ರಾರ್ಥಿಸೋ ಕುಟುಂಬದಲ್ಲಿ ನಮಗೆ ವಾಕ್ಯದ ಮೂಲಕವಾಗಿ ನಡೆಸಿದಂತ ಬೋಧಕರಾದ ಎಸ್.ಟಿ. ಸಾಲಮನ್ ರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇವೆ. ಈ ಒಂದು ಸಮಯವು ಪ್ರಾರ್ಥನೆ ಸಮಯವಾಗಿದೆ. ಪ್ರಾರ್ಥನೆ ವಿಜ್ಞಾಪನೆಗಳಿರುವುದಾದರೆ ದಯವಿಟ್ಟು ತಿಳಿಸಿಕೊಡಬೇಕಾಗಿ ವಿನಂತಿಸುವಂತವಳಾಗಿದ್ದೇನೆ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಿ.
ಸಿಸ್ಟರ್ ಗುಡ್ ಮಾರ್ನಿಂಗ್ ಸಿಸ್ಟರ್. ನನ್ನ ದೊಡ್ಡಮ್ಮ ಇದ್ದಾರೆ ಚೆನ್ನಮ್ಮ ಅಂತ ಹೇಳಿ, ಅವ್ರಿಗೆ ನೆನ್ನೆ ರಿಪೋರ್ಟ್ ನೋಡಿದೆ, ನೆನ್ನೆ ಪ್ರಾರ್ಥನೆ ರಿಕ್ವೆಸ್ಟ್ ಕೂಡ ನಾನು ಕೇಳಿದ್ದೆ ಸಿಸ್ಟರ್. ಅದಕ್ಕೆ ಕ್ಯಾನ್ಸರ್ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರಂತೆ. ದೇವ್ರ ಚಿತ್ತಕ್ಕೆ ಅವರನ್ನು ಒಪ್ಪಿಸ್ಕೊಡೋಣ. ದಯವಿಟ್ಟು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲೂ ಕೂಡ ಎಲ್ಲರೂ ನೆನ್ಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ನನ್ನ ಮಕ್ಕಳ ಒಂದು ಎಕ್ಸಾಮ್ಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊತೀನಿ. ಸಿಸ್ಟರ್ ಲೀಲಾ ಅವರು ಪ್ರಾರ್ಥನೆಯ ವಿಜ್ಞಾಪನೆಗಳಿಗೆ ಪ್ರಾರ್ಥಿಸಬೇಕಾಗಿ ಕೊನೆಯದಾಗಿ ಎಸ್ ಟಿ ಸಾಲಮನ್ ಪಾಸ್ಟರ್ ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸ್ತೇನೆ. ಬಳ್ಳಾರಿ ಸಭೆಗಾಗಿ ಪ್ರಾರ್ಥನೆ ಮಾಡಿ. ಓಕೆ ಸಿಸ್ಟರ್ ಲೀಲಾ AT ರವಿ ಇವತ್ತು AT ರವಿ ಅವರಾಗಿ ಇವತ್ತು ಮೋಸ್ಟ್ಲಿ ಇವತ್ತು ಆಪರೇಷನ್ ಇದೆ ಅವ್ರದ್ದು. Just pray for Rekha, pray for Rekha also. ಸಿಸ್ಟರ್ ಸ್ವಲ್ಪ ವಿಜ್ಞಾಪನೆ ಹೇಳಿ ಅದನ್ನ. AT ರವಿ ಅಂತ ಹೇಳಿ, ಆಮೇಲೆ ಚೆನ್ನಮ್ಮ ಅಂತ ಹೇಳಿ, ಚೆನ್ನಮ್ಮ AT ರವಿ, ಆಮೇಲೆ ರೇಖಾ, ಆಮೇಲೆ ಬಳ್ಳಾರಿ ಸಭೆಗೋಸ್ಕರ ಡಿ ಸಾಮುವೇಲ್ ರಾಹುಲ್ ಸರ್ ನಮ್ ಕುಟುಂಬ ರಾಹುಲ್ ಹೆನ್ರಿ ಮತ್ತೆ ಸಿಸ್ಟರ್ ಮಕ್ಕಳ ಎಕ್ಸಾಮ್ಸ್ ಗಳು ಬರೀತಾ ಇದಾರೆ. ಅವ್ರ ಎಕ್ಸಾಮ್ಸ್ ಗಳಿಗೋಸ್ಕರ ಸಿಸ್ಟರ್ ನಮ್ಮ ಮಿಸ್ಸಸ್ ಗೆ ಸ್ವಲ್ಪ ಆರೋಗ್ಯ ಇದಾಗಿದೆ. ಅವರಿಗೆ ಮಿಸಸ್ ಜಾನ್ ಡೇವಿಡ್ ಅವರ ಆರೋಗ್ಯಕ್ಕೋಸ್ಕರ, ಮತ್ತೆ ಪದ್ಮಿನಿ ಮಿಸಸ್ ಜಾನ್ ಡೇವಿಡ್, ಪದ್ಮಿನಿ ಅಮ್ಗೋಳ್ ಅವರ ಆರೋಗ್ಯಕ್ಕೋಸ್ಕರ. ಸರ್ ನಮ್ ಕುಟುಂಬಕ್ಕೆ ಸ್ವಲ್ಪ ಪ್ರಾರ್ಥನೆ ಮಾಡಿ. ಮತ್ತೆ ರಾಜೇಶ್ವರಿ ಅಂತೆಯವರ ಒಂದು ಕುಟುಂಬಕ್ಕೋಸ್ಕರ, ಚಂದ್ರಮ್ಮನವ್ರ ಕುಟುಂಬಕ್ಕೋಸ್ಕರ ಮಾಡಿ. ಚಂದ್ರಮ್ಮ ಅವ್ರ ಕುಟುಂಬಕ್ಕೋಸ್ಕರ. ನಮಸ್ತೆ ಹೇಳಿ ಅಂಕಲ್. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಲೋಕೇಶ್ ಅಂಕಲ್ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿ ಮಾಡುವಂತ ನಮ್ಮ ಸ್ವರ್ಗೀಯ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಬೆಳಗಿನ ದಿನವನ್ನು ನಮ್ಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿನ್ಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿದ್ದೇವೆ. ಈ ನಿನ್ನ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆ ಕೃಪೆ ಮಾಡಿ ಆಶೀರ್ವದಿಸಿದೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ಕೇಳದೆ ಎಷ್ಟೋ ಜನನ ಕಂಗಾಲಾಗೋಗಿದ್ದಾರೆ. ಆದ್ರೂ ನಿನ್ನ ವಾಕ್ಯವನ್ನು ಕೇಳುವ ಅವಕಾಶವನ್ನು ನಮ್ಗೆ ಒದಗಿಸಿಕೊಟ್ಟು ಚಿಕ್ಕ ಹಿಂಡಾಗಿ ಸೇರುವಂತೆ ಕೃಪೆ ಮಾಡಿದಕ್ಕಾಗಿ ನಿನ್ಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ಈ ಬೆಳಿಗ್ಗೆ ವಾಕ್ಯ ಕೇಳುವಂತ ಪ್ರತಿಯೊಬ್ಬರನ್ನ ಆಶ್ವಸಿ ಬಲಪಡಿಸಿ ಅವ್ರನ್ನ ಮುನ್ನಡೆಸು. ಈ ವಾಕ್ಯವನ್ನು ಎಷ್ಟೋ ಜನರಿಗೆ ಮಾದರಿಯಾಗಿರಲಿ ಸ್ವಾಮಿ. ಹೌದು ಕರ್ತನೆ, ನಿನ್ನ ದೃಷ್ಟಿಯಲ್ಲಿ ನಮ್ಮನ್ನು ಆರಿಸಿಕೊಂಡು ನಿನ್ನ ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸಿದಕ್ಕಾಗಿ ನಿನ್ಗೆ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ. ಹೌದು ಕರ್ತನೆ ಸ್ವಾಮಿ, ನಿನ್ನ ಆಶೀರ್ವಾದ ನಿನ್ನ ಕೃಪೆ ಹೀಗೆ ಸೇರಿರುವಂತ ಪ್ರತಿಯೊಬ್ಬರ ಮೇಲೆ ನೆಲೆಯಾಗಿರ್ಲಿ. ಅವರ ಕುಂದು ಕೊರತೆಗಳನ್ನು ನೀಗಿಸಿ ಶಾಂತಿ ಸಮಾಧಾನವನ್ನು ಒದಗಿಸಿ ಕೊಡುತ್ತಾ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿ ಮುನ್ನಡೆಸೆಂದು ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ ಸ್ವಾಮಿ. ತಂದೆಯಾದ ರಕ್ಷಕನೇ, ವಿಜ್ಞಾಪನೆಯನ್ನು ಕೇಳಿಕೊಂಡಿರುವಂತ ಪ್ರತಿಯೊಬ್ಬೊಬ್ಬರನ್ನ ಆಶ್ವಾಸ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತವಳಾಗಿದ್ದೇನೆ. ಅವ್ರನ್ನ ಆಶ್ವಸಿಸು, ಬಲಪಡಿಸು. ಅವ್ರ ಕುಟುಂಬವನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಬಲಪಡಿಸುತ್ತಾ ಮುನ್ನಡೆಸು. ಅವ್ರ ಕುಂದು ಕೊರತೆಗಳನ್ನು ನೀಗಿಸಿ ಎಂಬುದಾಗಿ ಪ್ರಾರ್ಥಿಸುವಂತವಳಾಗಿದ್ದೇನೆ. ಹಾಗೆ ಕರ್ತನೆ ಸ್ವಾಮಿ, ಚಂದ್ರಮ್ಮನ ಅವ್ರನ್ನ ಆಶ್ವಸಿಸು ಕರ್ತನೆ, ಹಾಗೂ ರೇಖಾ ಅವ್ರನ್ನ ಆಶ್ವಸಿಸು ಕರ್ತನೆ ಸ್ವಾಮಿ. ಅವ್ರ ಕುಟುಂಬದಲ್ಲಿ ತೊಂದರೆ ತಾಪತ್ರೆ ಏನೇ ಆಗಿದ್ರು ಹೋಗಲಾಡಿಸಿ ಅವ್ರಿಗೆ ಆರೋಗ್ಯದಾಯಕ ಜೀವನವನ್ನು ಒದಗಿಸಿಕೊಟ್ಟು ಅವ್ರನ್ನ ಆಶ್ವಸಿಸಿ ಬಲಪಡಿಸು. ಸ್ಯಾಮಲ್ ಅವ್ರನ್ನ ಆಶ್ವಸಿಸು ಕರ್ತನೆ ಸ್ವಾಮಿ. ಅವ್ರನ್ನ ಸಹ ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸು. ಅವರಲ್ಲಿ ಏನು ಸಮಸ್ಯೆ ಇದೆ ಎಂಬುದಾಗಿ ನಿನ್ಗೆ ಗೊತ್ತುಂಟು ಕರ್ತನೆ ಸ್ವಾಮಿ. ಅವ್ರ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅವರಿಗೆ ಆರೋಗ್ಯದಾಯಕ ಜೀವನವನ್ನು ಕೊಟ್ಟು ಮುನ್ನಡೆಸು. ರೇವಿ ಅವ್ರನ್ನ ಆಶ್ವಸಿಸು ಕರ್ತನೆ ಸ್ವಾಮಿ. ಅವರು ಬಳ್ಳಾರಿ ಸಭೆಗೋಸ್ಕರ ಕೇಳಿಕೊಂಡಿದ್ದಾರೆ. ಅವ್ರ ಸಭೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವಂತೆ ನಿನ್ನ ಕೃಪೆ ಮಾಡುತ್ತಾ ಅವ್ರ ಕುಟುಂಬನ ಆಶ್ವಸ್ತಾ ಅವ್ರಿಗೆ ಆರೋಗ್ಯದಾಯಕ ಜೀವನವನ್ನು ಒದಗಿಸಿಕೊಟ್ಟು ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ವರ ತಲಾಂತುಗಳನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ ಸ್ವಾಮಿ. ಅದೇ ರೀತಿಯಲ್ಲಿ ರಾಹುಲ್ಗೋಸ್ಕರ ಪ್ರಾರ್ಥನೆ ಮಾಡುವಂತಳಾಗಿದ್ದೇನೆ. ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ. ವಿಶೇಷವಾದ ರೀತಿಯಲ್ಲಿ ಸ್ವಾಮಿ
10th ಎಕ್ಸಾಮ್ ಬರೀತಕ್ಕಂತ ಪ್ರತಿಯೊಂದು ಒಬ್ಬೊಬ್ಬರ ಮಕ್ಕಳನ್ನ ಆಶ್ವಾಸ ಕರ್ತನೆ ಸ್ವಾಮಿ. ಅವ್ರಿಗೆ ಜ್ಞಾನದ ಭಂಡಾರವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಜ್ಞಾಪಕ ಮಾಡ್ಕೊಂಡು ಎಕ್ಸಾಮ್ ಬರೆದು ಒಳ್ಳೆ ರೀತಿಯಲ್ಲಿ ಅಂಕಿಗಳನ್ನು ಗಳಿಸುವಂತೆ ಪ್ರತಿಯೊಂದೊಂದು ಮಗುನ ಆಶ್ವಸಿ ಬಲಪಡಿಸು ಕರ್ತನೆ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ಸ್ವಾಮಿ ಜಾನ್ ಡೇವಿಡ್ಗೋಸ್ಕರ ಪ್ರಾರ್ಥಿಸುವಂತೊಳಗಿದ್ದೇನೆ ಸ್ವಾಮಿ. ಅವ್ರಿಗೆ ಆರೋಗ್ಯದಾಯಕ ಜೀವನವನ್ನು ಕೊಟ್ಟು ಮುನ್ನಡೆಸು ಕರ್ತನೆ. ಪದ್ಮಿನಿ ಅವ್ರನ್ನ ಮೇಡಮ್ನ ಆಶ್ವಾಸ ಕರ್ತನೆ ಸ್ವಾಮಿ. ತಂದೆ ಅವರಿಗೆ ಆರೋಗ್ಯವನ್ನು ಕೊಡು, ಅವ್ರ ಮಂಡಿ ನೋವನ್ನು ವಾಸಿ ಮಾಡು, ಅವರು ಒಳ್ಳೆ ರೀತಿಯಲ್ಲಿ ಜೀವಿಸುವಂತೆ ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸು ರಕ್ಷಕನೇ. ಅದೇ ರೀತಿಯಲ್ಲಿ ಸ್ವಾಮಿ ರಾಜೇಶ್ವರಿ ರೆಡ್ಡಿ ಅವ್ರನ್ನ ಆಶ್ವಾಸ ಕರ್ತನೆ ಸ್ವಾಮಿ. ಅವರಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಹೋಗಲಾಡಿಸಿ ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಆರೋಗ್ಯವನ್ನು ಇರಿಸಿ ಆಶ್ವಸಿ ಬಲಪಡಿಸು ಕರ್ತನೆ ಸ್ವಾಮಿ. ಹೀಗೆ ಕರ್ತನೆ ಸ್ವಾಮಿ ಇನ್ನು ಅನೇಕರು ಕೇಳದೆ ಇರತಕ್ಕಂಥವ್ರನ್ನ ಆಶ್ವಸಿ ಬಲಪಡಿಸು. ಎಲ್ಲರ ಕುಟುಂಬವನ್ನು ನಿನ್ನ ಕೈಗೆ ಒಪ್ಪಿಸೋಳಂತೊಳಗಿದ್ದೇನೆ ಸ್ವಾಮಿ. ಎಲ್ಲರ ಕುಟುಂಬನ ಆರೋಗ್ಯದಾಯಕ ಜೀವನವನ್ನು ಒದಗಿಸಿಕೊಟ್ಟು ಅವ್ರನ್ನ ಆಶ್ವಸಿ ಬಲಪಡಿಸುತ್ತಾ ಮುನ್ನಡೆಸುತ್ತಾ ಕೈದು ಕಾಪಾಡುತ್ತಾ ಅವ್ರಿಗೆ ಜೊತೆಗೆ ನೀನೇ ಆದಿ ಅಂತ್ಯ ನೀನಾಗಿದ್ದು ಕೈದು ಕಾಪಾಡು ಕರ್ತನೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಮೇಲೆ ನಂಬಿಕೆ ಇಟ್ಟು ಅವ್ರು ಕೇಳಿರುವಾಗ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡು ಕರ್ತನೆ. ಈ ದಿನವೆಲ್ಲ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಸೈತಾನ್ ಶೋಧನೆಗಳನ್ನು ಹೋಗಲಾಡಿಸಿ ಶಾಂತಿ ಸಮಾಧಾನವನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸುತ್ತಾ ಆಶೀರ್ಸಿ ಬಲಪಡಿಸು ಕರ್ತನೆ. ವಿಶೇಷ ರೀತಿಯಲ್ಲಿ ಕರ್ತನೆ ಸ್ವಾಮಿ ಈ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಪಾಸ್ಟರ್ ರಾಜು ಸರ್ನ ಆಶ್ವಾಸು, ಅವ್ರ ಕುಟುಂಬನ ಆಶ್ವಾಸು, ಎಸ್ ಟಿ ಸಾಲಮನ್ ಸರ್ನ ಆಶ್ವಾಸು. ಅವ್ರು ಒಳ್ಳೆ ರೀತಿಯಲ್ಲಿ ಹೀಗೆ ನಮ್ಮನ್ನ ವಾಕ್ಯದ ದಾರಿಯಲ್ಲಿ ನಡೆಸುವ ಹಾಗೆ ನಿನ್ನ ಕೃಪೆ ಮಾಡು. ಅವ್ರ ಕುಟುಂಬನ ಆಶ್ವಾಸ ಕರ್ತನೆ ಸ್ವಾಮಿ. ಅವ್ರಿಗೆ ಸಹಾಯಕಳಾಗಿ ನಿಂತಿರ್ತಕ್ಕಂಥ ಸವಿತಾ ಅವ್ರನ್ನ ಆಶ್ವಾಸು, ಅವ್ರ ಕುಟುಂಬನ ಆಶ್ವಾಸ ಕರ್ತನೆ ಸ್ವಾಮಿ. ಪ್ರತಿಯೊಬ್ಬರ ಕುಟುಂಬನು ನಿನ್ನ ಕೈಗೆ ಒಪ್ಪಿಸುತ್ತಾ ನಿನ್ನ ಮುಂದೆ ಈ ವಿಜ್ಞಾಪನನ್ನು ಕೇಳುತ್ತಾ ನಿನ್ನೆ ಆಶ್ವಸಿ ಮುನ್ನಡೆಸ ಬರ್ಬೇಕೆಂದು ಪ್ರಿಯೋಡಿಯನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಏಕದೇವರಾದ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ನಮ್ಮ ತಂದೆ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪರಿಶುದ್ಧನೆಂದು ಎಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ, ಏಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿಮ್ಮದೇ ಸ್ವಾಮಿ, ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇವತ್ತು ಝೂಮ್ ಮಾಧ್ಯಮದಲ್ಲಿ ಇರ್ತಕ್ಕಂಥ 20 ಕುಟುಂಬಗಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದವು, ಈ ಕೂಟವನ್ನ ಆಯೋಜಿಸ್ತಕ್ಕಂಥ ಬೋಧಕರಂತ ಎಂ ರಾಜರವರ ಮೇಲೆಯೂ, ಹಾಗೂ ಆರಂಭದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥವ್ರ ಮೇಲೆಯೂ, ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಪ್ರಿಯ ಸಹೋದರಿ ಮೇಲೆಯೂ, ಹಾಗೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ಈ ದಿನವಿಡಿಯಲ್ಲ ನಮ್ಮ ಮೇಲೆ ನೆಲೆ ಆಗ್ಲಿ ಸ್ವಾಮಿ, ಆಮೇನ್. ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ದೈವಿಕ ಮನವನ್ನ ಬಡಿಸಿದ ಬೋಧಕರಾದ ಎಸ್ ಟಿ ಸಾಲಮನ್ ರವರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತಹ ಜಾನ್ ಡೇವಿಡ್ ಅವರ ಕುಟುಂಬಕ್ಕೂ, ಹಾಗೂ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಪ್ರಾರ್ಥಿಸಿದಂತಹ ಸಹೋದರಿಗೂ, ಕುಟುಂಬದಲ್ಲಿ ಸೇರಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಮತ್ತೆ ನಾವು ಸಾಯಂಕಾಲದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಬರುವ ತಮ್ಮೆಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ಈ ದಿನ ಎಕ್ಸಾಮ್ ಬರೀತಕ್ಕಂತ ಎಲ್ಲಾ ಮಕ್ಕಳಿಗೆ ನನ್ನ ಕಡೆಯಿಂದ ವಿಶೇಷ ತಿಳಿಸ್ತೇನೆ. ಎಲ್ಲರಿಗೂ ಜೈ ಕ್ರಿಸ್ತ. ಈ ಸಮಯದಲ್ಲಿ ದುಃಖ ಸಂಗತಿ ಪ್ರಕಾಶ್ ಅವ್ರ ಡೆತ್ ಆಗಿದೆ ಸ್ವಲ್ಪ ಕಲಿಯೂರ್ ಸಭೆಯಲ್ಲಿ. ಅವ್ರಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ಬೇಕಾಗಿ ಕೇಳ್ತೀನಿ ಎಲ್ಲರೂ. ಹಿರಿಕರಾದ ಚಿನ್ನಪ್ಪ ಅಂಕಲ್ ರವರು ಆ ಒಂದು ಕುಟುಂಬಕ್ಕೆ ವಿಶೇಷ ಪ್ರಾರ್ಥನೆಯನ್ನ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಇದಿರಲ್ಲ, ಇಲ್ವಾದ ಪಕ್ಷದಲ್ಲಿ ಹಿರಿಕರಾದ ಯಶವಂತ್ ಅಮ್ಗೋಲ್ ಅವರು ಪ್ರಾರ್ಥಿಸ್ಬೇಕಾಗಿ ಕೇಳ್ತೇನೆ. ನಮ್ಮ ಬೋಧಕರಾದ ಎಸ್ ಟಿ ಸಾಲಮನ್ ರವರೇ ಪ್ರಾರ್ಥಿಸ್ಬೇಕಾಗಿ ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿ ನಾವು ಪ್ರಾರ್ಥನೆ ನಂತರ ಒಂದು ಕೆಟ್ಟ ಸುದ್ದಿಯನ್ನು ಕೇಳಿದ್ದೇವೆ, ದುಃಖದ ಸಂಗತಿಯ ಒಂದು ಸುದ್ದಿಯನ್ನು ಕೇಳಿದ್ದೇವೆ ಸ್ವಾಮಿ.
ಕಲಿಯೂರಿನಲ್ಲಿರ್ತಕ್ಕಂಥ ಸಹೋದರ ಪ್ರಕಾಶ್ ರವರನ್ನ ನಾವು ಕಳೆದುಕೊಂಡಿದ್ದೇವೆ. ಸ್ವಾಮಿ ಕರ್ತನೆ, ದುಃಖದ ಸಾಗರದಲ್ಲಿ ಮುಳುಗಿರ್ತಕ್ಕಂಥ ಕುಟುಂಬದ ಸದಸ್ಯರಿಗಾಗಿ ನೀನು ತಾನೇ ಧೈರ್ಯವನ್ನ ತುಂಬಿಸಬೇಕಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಕರ್ತನೆ, ಅವರ ಈ ದುಃಖವು ನಿನ್ನಲ್ಲಿ ಅದು ಶಮನವಾಗಲಿ. ಕಾರಣ ನಿನ್ನ ನಂಬಿದ ಮಕ್ಕಳಿಗೆ ನೀನು ತಾನೇ ಹೇಳಿದಿರಿ ಸ್ವಾಮಿ, ಅನ್ಯರಂತೆ ನೀವು ದುಃಖಿಸಬೇಡಿ ಎಂಬುದಾಗಿ. ಆದರೆ ನಿರೀಕ್ಷೆಯ ಜೀವಿತವನ್ನ ಸ್ವಾಮಿ ಪ್ರಿಯ ಕುಟುಂಬದವರ ಮೇಲೆ ನೀನು ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅನೇಕ ಸಾರಿ ನಾವು ಇಂತಹ ಒಂದು ಸಂಗತಿಗಳನ್ನ ನಾವು ಕೇಳುವಾಗ ನಮಗೆ ಬರುವಂತ ಪ್ರಶ್ನೆ, ದೇವರು ನಮ್ಮ ಜೊತೆಯಲ್ಲಿದ್ದಾನೋ ಎಂಬುದಾಗಿ. ಆದರೆ ಎಲ್ಲವೂ ಕೂಡ ಒಳ್ಳೆಯದಕ್ಕಾಗಿಯೇ ನೆರವೇರುತ್ತದೆ ಎಂಬುದಾಗಿ ನಿನ್ನ ವಾಕ್ಯವು ಕೂಡ ನಿನ್ನ ಶಾಸ್ತ್ರವು ತಿಳಿಸಿದೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಇದು ನೆರವೇರುವಂತದ್ದು ಒಂದು ಪಕ್ಷದ ನಿನ್ನ ಸಂಕಲ್ಪ ಇಲ್ಲದೆ ಅದು ಆಗ್ಲಿಕ್ಕೆ ಸಾಧ್ಯವಿಲ್ಲ ದೇವರೇ. ಅದು ನಿಮ್ಮ ಸಂಕಲ್ಪವಾಗಿದೆ. ಆದ್ರೂ ಅದರಲ್ಲಿ ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನ ವಾತ್ಸಲ್ಯಗಳು ಈ ಕುಟುಂಬವನ್ನ ಬಿಟ್ಟು ಹೋಗದಿರ್ಲಿ. ದುಃಖದ ಸಾಗರದಲ್ಲಿ ತೊಡಗಿರ್ತಕ್ಕಂಥ ಅಥವಾ ಮುಳುಗಿರ್ತಕ್ಕಂಥ ಕುಟುಂಬಕ್ಕೆ ಸಾಂತ್ವನವನ್ನ ನೀವು ತಾನೇ ಧೈರ್ಯವನ್ನ ತುಂಬಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಆ ಧೈರ್ಯವನ್ನ ಸ್ವಾಮಿ ನಾವು ಮನುಷ್ಯರಂತ ನಾವುಗಳು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನೀನ್ ತಾನೇ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ಮುಂದಿನ ಎಲ್ಲಾ ಶವ ಸಂಸ್ಕಾರದ ಸಮಯದಲ್ಲಿ ನಿನ್ನ ಕೃಪೆ ಇರಲಿ. ನೆರವೇರಿಸಿಕೊಡ್ತಕ್ಕಂಥ ಬೋಧಕರ ಮೇಲೆ ನಿನ್ನ ಆಶೀರ್ವಾದವಿರಲಿ. ಯಾವುದೇ ತೊಂದರೆ ಸಮಸ್ಯೆಗಳು ಉಂಟಾಗದಂತೆ ಸ್ವಾಮಿ ನೀನ್ ತಾನೇ ಕುಟುಂಬದ ಎಲ್ಲರ ಜೊತೆಯಲ್ಲಿ ಇದ್ದುಕೊಂಡು ಇದನ್ನ ಸುರಕ್ಷಿತವಾಗಿ ಸುಲಭವಾದಂತ ರೀತಿಯಲ್ಲಿ ಸುಲಲಿತವಾಗಿ ಆ ಶವ ಸಂಸ್ಕಾರಕ್ಕೆ ಅವರೆಲ್ಲರೂ ಕೂಡ ಸಿದ್ಧರಾಗುವ ಹಾಗೆ ನೀವು ತಾನೇ ನಡೆಸಬೇಕಾಗಿ ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಪ್ರೇಯರ್ ಪ್ರಾರ್ಥನೆ ಮಾಡಿದ್ರಿ. ಮಾಡಿದ ಬೋಧಕರಿಗೆ ಧನ್ಯವಾದ. ನಾವೆಲ್ಲರೂ ಪ್ರಕಾಶ್ ಅವರ ಕುಟುಂಬವನ್ನು ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ನೆನಪಿಸಿಕೊಳ್ಳುವ. ಮತ್ತೆ ಸಾಯಂಕಾಲದಲ್ಲಿ ಕೂಡಿ ಬರುವ. Thank you, Pastor. Thanks for the message. Thanks for the prayer. ಥ್ಯಾಂಕ್ ಯು. ಧನ್ಯವಾದ ಬೋಧಕರೇ, ಒಳ್ಳೆ